ಕಾನೂನಿನ ಬಗ್ಗೆ ಮಾಹಿತಿ ಇದೆಯಾ? ಕಾನೂನು ಬಗ್ಗೆ ತಿಳ್ಕೊಂಡು ಏನಾದ್ರು ಮಾತಾಡ್ತಾ ಇದ್ದಾರೆ ಅಶೋಕ್ ಕೇಣಿ ಅಥವಾ ನೈಸ್ ಕಂಪ್ನಿಯವ್ರು? ನಿಮಗೆ ಇದು ನೈಸ್ ಕಂಪ್ನಿದು, ಇದು ಸರ್ಕಾರದಲ್ಲ. ಇದು ಪೇಜ್ ತಂದು ಕೊಟ್ಟವನೇ ಅಶೋಕ್ ಕೇಣಿ. ಡೈರೆಕ್ಟ್ ಏನಾಗುತ್ತೆ ನೋಡಿ, 33ನೇ ಪೇಜಿಗೆ ಬಂದ್ಬಿಡ್ತದೆ. ಈ 32 ಪೇಜ್ ಇಂಡೆಪ್ತ್ ಎಲ್ಲಪ್ಪ ಹೋಯ್ತು. ಆಮೇಲೆ ಜನಗಳನ್ನ ದಾರಿ ತಪ್ಪಿಸುವಂಥದ್ದು. ಇಲ್ಲಿ ಇದೇನು ನೀನು ಅಗ್ರಿಮೆಂಟನ್ನು ಸಾರ್ವಜನಿಕರಿಗೆ ಹಂಚ್ತಾ ಇದೆಯಲ್ಲ, ನಾನು ನಾಳೆ ಪಾಂಪ್ಲೆಟ್ಸನ್ನು ಮಾಡಿ ನಾನು ಸಾರ್ವಜನಿಕರಿಗೆ ಹಂಚಿಸ್ತೀನಿ. ಇಲ್ಲಿ ಅಶೋಕ್ ಕೇಣಿ ಅಥವಾ ನೈಸ್ ಕಂಪ್ನಿ ಕ್ರಿಯೇಟ್ ಮಾಡಿರುವಂಥದ್ದು ಕಂಪ್ಲೀಟ್ ಬೋಗಸ್ ಅಗ್ರಿಮೆಂಟ್ ಡಾಕ್ಯುಮೆಂಟ್ಸ್. ಇದು ಕ್ಲೀನ್ ಆ್ಯಂಡ್ ಕ್ಲಿಯರ್. ಕೆಲವು ಉಪೇಂದ್ರ ಅವರು ಒಂದು ಮಾತು ಹೇಳಿದ್ರು, ಒಬ್ಬ ವ್ಯಕ್ತಿನ ಬೆಳೆಸಿ 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 ಹೆಂಗ್ ಆಗ್ತಾರೆ ಆ ವ್ಯಕ್ತಿಗಳು ಅಂತಂದ್ರೆ ನೆಕ್ಸ್ಟ್ ನೀವು ಅವ್ರನ್ನ ಟಚ್ ಮಾಡಕ್ಕಾಗಲ್ಲ. ಹೌದು, ಸತ್ಯ. ಈಗ ನೀವು ಪ್ರಜಾಕೀಯದಲ್ಲಿ ಒಂದು ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿನ ಬೆಳೆಸ್ತಿದ್ದೀರಾ, ಬೆಳೆಸಿ ಅಣ್ಣ 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 ಅನ್ಕೊಂಡು ಬೆಳೆಸಿ ಬೆಳೆಸಿ ಅವ್ರನ್ನ ನೀವು ಪ್ರಶ್ನೆನೇ ಮಾಡೋಕ್ಕಾಗಲ್ಲ. ಆ ಲೆವೆಲೇ ಬೆಳ್ಕೊಂಡು ಹೋಗಿರ್ತಾರೆ, ನೀವು ಟಚ್ಚು ಮಾಡೋಕ್ಕಾಗಲ್ಲ. ಸೊ ಅದು ಖಂಡಿತ ಈಗ ಆಲ್ರೆಡಿ ಪ್ರೆಸೆಂಟ್ ಆಗೋಗಿದೆ. 1997ರಲ್ಲಿ 1,500 ಕೋಟಿ 2,000 ಕೋಟಿ ದುಡ್ಡು ಇಟ್ಕೊಂಡಿರೋ ದೊಡ್ಡ ರಿಚ್ ಪರ್ಸನ್ ಏನಲ್ಲ ಸರ್. ಈ ನೈಸ್ ರೋಡಲ್ಲಿ ಹಾಗಾದ್ರೂ ದರೋಡೆಯನ್ನು ಮಾಡಿಬಿಟ್ಟು ಈಗ ಕುಬೇರ ಆಗಿದ್ದಾನೆ ಹೊರತು ಅವತ್ತು 1,000 ಕೋಟಿ ಇರಲಿಲ್ಲ ಸರ್ ಅವನ ಹತ್ರ. ಜನಗಳಿಗೆ ನಾನು ಹೇಳುವಂಥದ್ದು, ಅಕ್ವಿಸೇಷನ್ ಆದಂಥ ಸಂದರ್ಭದಲ್ಲಿ ಅಕ್ವಿಸೇಷನ್ ನೈಸ್ ಕಂಪ್ನಿ ಕೊಡ್ತು. ನೈಸ್ ಕಂಪ್ನಿ ಹೆಸರು ಒಂದು 20,000 ಎಕರೆ ಜಾಗ ಇತ್ತು. ಈ ಜಾಗದ ಮೇಲೆ ಲೋನ್ ಹಾಕಿಸ್ಕೊಂಡ 1,500 ಕೋಟಿ 2,000 ಕೋಟಿನೋ 5,000 ಕೋಟಿನೋ ಲೋನ್ ಹಾಕಿಸ್ಕೊಂಡ್ರು. ಜೊತೆಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಫಾರಿನ್ ಫಂಡ್ಗಳನ್ನು ತರಿಸ್ಕೊಂಡ. ಅದೇನು ಒಂದು ನಮಗೇನು ಗೊತ್ತಿಲ್ಲ ಸರ್. 5 ಎಕರೆ ಅದೊಂದು ರೋಡ್ ಮಾಡಿರೋದು, ಒಂದು 5 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ ಅಷ್ಟೇ ಸರ್. 111 ಕಿಲೋಮೀಟರ್ ಅಗ್ರಿಮೆಂಟ್, 111 ಕಿಲೋಮೀಟರ್ ಅಗ್ರಿಮೆಂಟಲ್ಲಿ ಇದೆ. 41 ಕಿಲೋಮೀಟರ್ ಪೆರಿಫೆರಲ್ ರೋಡ್ ಇದೆ. 9.8 ಕಿಲೋಮೀಟರ್ ಲಿಂಕ್ ರೋಡ್ ಇದೆ. ಇಷ್ಟೆಲ್ಲ ಮಾಡಿ 5 ಟೌನ್ಶಿಪ್ ಮಾಡಿದ ಮೇಲೆ ಮಾಡ್ಕೊಳ್ಳಿ ಅಂತ ಸರ್ ಇರೋದು. ಇದರಲ್ಲಿ ಎಲ್ಲ ಅಗ್ರಿಮೆಂಟ್ಗಳಲ್ಲಿರೋ ಕಂಡೀಷನ್ನೆಲ್ಲ ವೈಲೇಷನ್ ಮಾಡಿ ಯಾರ್ಯಾರಿಗೋ ದುಡ್ಡುಗಳನ್ನು ಇಟ್ಕೊಂಡು ನೀವು ಅನಧಿಕೃತವಾಗಿ ಸಾರ್ವಜನಿಕರ ಹತ್ರ ನೀವು ದುಡ್ಡನ್ನು ಕಲೆಕ್ಷನ್ ಮಾಡಿ ಇವತ್ತು 1,000 ಕೋಟಿಗೆ ಲಕ್ಷಾಂತರ ಕೋಟಿ ದುಡ್ಡು ಮಾಡ್ಕೊಂಡಿದ್ದಾನೆ ಹೊರತು ಅವನು ಅವತ್ತು ಇತ್ತ ಅಂತ ಕೇಳಿ ಅವತ್ತು ತೋರಿಸಿ ನನ್ನ ಅಕೌಂಟಲ್ಲಿ, ಅವತ್ತು ಅಶೋಕ್ ಕೇಣಿ ಅಕೌಂಟಲ್ಲಿ ತೋರಿಸಿ ದುಡ್ಡನ್ನು 1,500 ಕೋಟಿ ಎಲ್ಲಿತ್ತು ಸರ್? ತೋರಿಸ್ರಿ ಸರ್. ಅವರ ಅಶೋಕ್ ಕೇಣಿದು ನೈಸ್ ಕಂಪ್ನಿ ಡೀಟೇಲ್ಸ್ ತೆಗೆಸ್ಬಿಟ್ರಿ ಸರ್. ಸರಿ, ಯಾರು ಬಂಡವಾಳ ಹಾಕಿರ್ತಾರೆ ಸರ್? ಈಗ ಈ ತರದಕ್ಕೆ ಕೊನೆನೇ ಇಲ್ವಾ? ಈಗ ಪ್ರಜಾಪ್ರಭುತ್ವದಲ್ಲಿ ಸರ್ ಇದು ಕಿತ್ಕೋತಾನೆ ಇರ್ತಾನೆ, ಕೊಡ್ತಾನೆ ಇರ್ಬೇಕಾ ಸರ್? ದುಡ್ಡಿರೋ ಲೂಟಿ ಮಾಡ್ತಾ ಇರ್ತಾನೆ ಅಂತ ಹೇಳೋದ್ರಲ್ಲಿ ದೊಡ್ಡ ಭ್ರಷ್ಟಾಚಾರಿ ಅಂದ್ರೆ ಅಶೋಕ್ ಕೇಣಿ. ಅಶೋಕ್ ಕೇಣಿನ ಫಸ್ಟ್ FIR ಹಾಕಿ ಸರ್ಕಾರ ಒಂದು ನಿರ್ದೇಶನ ಕೊಟ್ಟು ಜೈಲ್ಗೆ ಹಾಕಿಸುವಂತ ಕೆಲಸವನ್ನ ಮಾಡ್ಬೇಕು ಅಶೋಕ್ ಕೇಣಿನ. ಯಾಕೆ ಮಾಡ್ತಾ ಇಲ್ಲ? ಇದನ್ನು ಮಾಡಬೇಕು ಕರ್ನಾಟಕ ಸರ್ಕಾರ. ಇಲ್ಲೇನು ಒಬ್ರದ್ದು ಇಬ್ರದಲ್ಲ ದುಡ್ಡುಗಳು ದಿನ ಬೆಳಗಾರ ಲಕ್ಷಾಂತರ ಜನ ಏನು ಪಾಸ್ ಆಗ್ತಾರೆ, ನೈಸ್ ರೋಡನ್ನ ಉಪಯೋಗ ಮಾಡ್ತಿದ್ದಾರೆ. ಲಕ್ಷಾಂತರ ಕೋಟಿ ಲೂಟಿ ಮಾಡಿಕೊಂಡಿದ್ದಾನೆ ಸರ್. ಅವನೇನಲ್ಲ ಸರ್, ಅದು ಯಾರೋ ಪಾಪ ಅದರ ಬಗ್ಗೆ ಮಾಹಿತಿ ಇಲ್ಲದೆ ಇರೋರು, ಅಶೋಕ್ ಕೇಣಿ ಬಗ್ಗೆ ಮಾಹಿತಿ ಇಲ್ಲದೆ ಇರೋರು, ನೈಸ್ ಕಂಪನಿ ಮತ್ತು ಅದರ ಮೇಲೆ ಹೇಗೆ ಶೇರ್ ಆಗುತ್ತೆ, ಹೇಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಯಾವ ರೀತಿ ಕೆಲಸಗಳನ್ನು ಮಾಡ್ತಾರೆ ಒಂದು ಕಂಪ್ನಿ ಅನ್ನೋ ಅದರ ಬಗ್ಗೆ ಮಾಹಿತಿ ಮತ್ತು ಕಾನೂನಿನ ಜ್ಞಾನ ಇಲ್ಲದೆ ಇರೋರು ಅಶೋಕ್ ಕೇಣಿ ದೊಡ್ಡ ಮನೆಯಿಂದ ತಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟವನೇ. ನೈಸ್ ಕಂಪ್ನಿಗೆ ದೊಡ್ಡ ದುಡ್ಡಿದೆ. ಈ ಥರ ಒಂದು ಅಸಮಂಜಸವಾದ ಹೇಳಿಕೆಯನ್ನು ಕೊಡೋರಿಗೆ ತಲೆಯಲ್ಲಿ ಬುದ್ಧಿ ಇರಲ್ಲ, ಅವ್ರಿಗೆ ಯೋಚನೆ ಮಾಡುವಂಥ ಕೆಪಾಸಿಟಿ ಇರಲ್ಲ. 1997 ತೋರಿಸ್ಲಿ ಸರ್ ನೈಸ್ ಕಂಪ್ನಿದು ಅಕೌಂಟಲ್ಲಿ ಎಷ್ಟು ಕೋಟಿ ದುಡ್ಡಿತ್ತು ಅಂತ. ಎಲ್ಲ ಇವ್ರ ಹೆಸರಿಗೆ ಹಾಕೊಂಡು ಆದ್ಮೇಲೆ ಸರ್ ಫಾರಿನ್ ಫಂಡ್ಗಳು ಬಂದಿರೋದು ಮಾಡಿ ಕಟ್ಟಿದ್ದಾರೆ ಬ್ಯಾಂಕ್ ಸರ್. ಈಗ ನನ್ನ ಹೆಸರು ಡಾಕ್ಯುಮೆಂಟ್ಸ್ ಇತ್ತು, ಎಲ್ಲ ಫ್ರೀ ಟ್ರಾನ್ಸಾಕ್ಷನ್ ಅಲ್ವಾ ಸರ್ ಅದು? ಈಗ ನೈಸ್ ಕಂಪ್ನಿ ಕೊಟ್ಬಿಡ್ತು ಸರ್, ಎಷ್ಟೋ ಒಂದಷ್ಟು ಡೆಪಾಸಿಟ್ ಮಾಡಿಬಿಡ್ತಾರೆ. ನೈಸ್ ಕಂಪ್ನಿ ಹೆಸರಲ್ಲಿ ಎಲ್ಲ RTCಗಳು 20,000 ಎಕರೆ ತನ್ನ ಒಡೆತನದಲ್ಲಿ ನೈಸ್ ಕಂಪ್ನಿ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ಎಷ್ಟು 1,000 ಕೋಟಿ ಲೋನ್ ಬೇಕು ಸರ್ ಬ್ಯಾಂಕಲ್ಲಿ? ಬ್ಯಾಂಕ್ ಒಳ್ಳೆ ಪ್ರಾಜೆಕ್ಟ್ ಇದೆ ಅಂದರೆ ಕೊಡ್ತಾರೆ ಸರ್. ಅವನು ದುಡ್ಡನ್ನ ಹಿಂಗೆ ಆಟ ಆಡಿಸಿರೋದು ಅಷ್ಟೇ ಸರ್. ಅವ್ರ ಮನೆಯಿಂದ ಏನು ತಂದು ಹಾಕಿಲ್ಲ ಸರ್. ಹಾಕಿದ್ರು ಏನೋ ಒಂದು ಸ್ವಲ್ಪ ಬಿಸ್ನೆಸ್ ಮಾಡೋರು ಹಾಕಿರ್ತಾರೆ ಒಂಚೂರು ದುಡ್ಡನ್ನ. ಬ್ಯಾಂಕ್ ಲೋನ್ ಸರ್, ಬ್ಯಾಂಕ್ ಲೋನ್ ಸರ್ಕಾರಕ್ಕೆ ಒಂದು ಸ್ವಲ್ಪ ಏನೋ ಹೊಡಿತಾರೆ, ಒಂದು ಕಾಂಟ್ರಾಕ್ಟನ್ನು ತಗೋತಾರೆ. ಎಲ್ಲ 60-40 ಶೇರ್ಸು ಎಲ್ಲ ಸಾರ್ವಜನಿಕರಿಗೂ ಗೊತ್ತು, ಎಲ್ಲ ರಾಜಕೀಯ ನಾಯಕರಿಗೂ ಗೊತ್ತು. ಈಗ ಸಾಮಾನ್ಯ ವ್ಯಕ್ತಿಯಾಗಿ ಈಗ ಈ ಥರದ ದೊಡ್ಡ ಲೆವೆಲಿಗೆ ಬೆಳೆದ್ರೆ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡೋಕೆ ಆಗೋದಿಲ್ವಾ ಸರ್? ಈಗ ನೀವೊಬ್ರು ಪ್ರಶ್ನೆ ಮಾಡ್ತೀರಿ, ಧೈರ್ಯ ಇರೋರು ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯ ಪ್ರಜೆಗಳು ನಮ್ಮ ವಿಶಾಲ ಹೃದಯವಂತ ಪ್ರಜೆಗಳು ಪ್ರಶ್ನೆ ಮಾಡೋಕ್ಕಾಗಲ್ವಾ? ಏನು ಮಾಡೋದು ನಾವೆಲ್ಲ ಸರ್? ಆಮೇಲೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಸರ್, ಪ್ರಶ್ನೆ ಮಾಡುವಂಥ ನೈತಿಕ ಹಕ್ಕನ್ನು ಬೆಳೆಸ್ಕೊಳ್ಳಿಲ್ಲ ಅಂದರೆ ಅದು ದೊಡ್ಡ ತಪ್ಪು ಸರ್. ದೊಡ್ಡ ಮೇಧಾವಿಗಳು ಒಂದು ಮಾತನ್ನು ಹೇಳಿದ್ದಾರೆ, ಕಣ್ಣ ಮುಂದೆ ಅನ್ಯಾಯ ಯಾವುದು ನಡುತ್ತೆ ಅದನ್ನು ಪ್ರತಿಭಟಿಸದೆ ಹೋದಾಗ ನಾವು ಬದುಕಿದ್ದು ಸತ್ತಂಗೆ ಅಂತ.
ಅದನ್ನು ಬೆಳೆಸ್ಕೊಳ್ಬೇಕು ಜನಗಳು. ನೋಡಿ, ಯಾರೋ ಒಬ್ಬದಿಂದ ಬದಲಾವಣೆ ಸಾಧ್ಯ ಆಗುತ್ತೆ ಅಂದರೆ ಅದು ಅಸಾಧ್ಯ. ಅದು ಈಗ ನಾನು ಒಬ್ಬನೇ ನಿಂತ ನನಗೆ ಬಿಡ್ತಾರೆ ಫ್ರೀಯಾಗಿ, ಅಷ್ಟೇ. ನಾನು ಆ ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡ್ತೀನಿ. ಸಾರ್ವಜನಿಕರು ನಿಮ್ಗೇನು ಸಿಗುತ್ತೆ? ನಾನು ಹೇಳುವಂಥದ್ದು ಪ್ರತಿಯೊಬ್ಬರೂ ಈಗ ಸ್ವಾತಂತ್ರ್ಯಕ್ಕೆ ನಾನು ಹೇಳೋ ಥರ ಅಂಬೇಡ್ಕರು, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ 3 ಜನರಿಂದ ಸತ್ಯವಾಗ್ಲೂ ಬಂದಿಲ್ಲ. ಹೌದು, ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ಕೊಡುಗೆ ಇದೆ ಇದರಲ್ಲಿ. ಲೀಡರ್ಶಿಪ್ ಅನ್ನ 3 ಜನ ವಹಿಸ್ಕೊಂಡ್ರು. ಅವರು ಮಹಾತ್ಮರು ತನ್ನ ಪ್ರಾಣವನ್ನು ದೇಶಕ್ಕೋಸ್ಕರ ಕೊಡುಗೆಯನ್ನಾಗಿ ಕೊಟ್ಬಿಟ್ಟು ಜನಗಳನ್ನು ಸಂಘಟಿತರನ್ನಾಗಿ ಹೋರಾಟವನ್ನು ಮಾಡಿದ್ರು. ಈಗ ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ. ಜನಗಳು ಸಂಘಟಿತರಾಗಿ, ನಾವೇನು ಅಂಥ ಮಹಾನುಭಾವಿಗಳ ಇದಕ್ಕೆ ನಾವು ಕಾಲ್ದೊಳಗೋ ಸಮಯ ಎಲ್ಲ ನಾವು ಹೋಗೋದಕ್ಕೂ ಆಗಲ್ಲ. ಅಂಥ ಹೋರಾಟಗಳನ್ನ ಮಾಡೋದಕ್ಕೆ ನಮ್ಮ ಕೈಲಿ ಆಗೋದೂ ಇಲ್ಲ. ನಾನು ಹೇಳುವಂಥದ್ದು, ನಮ್ಮ ಕಣ್ಣೆದುರುಗಡೆ ಅನ್ಯಾಯ ನಡೀತಾ ಇದೆ, ಪ್ರತಿಭಟಿಸ್ರಪ್ಪ, ಕೇಳಿ ಪ್ರಶ್ನೆ ಮಾಡಿ. ನನ್ನ ಕಾರನ್ನ ನಾನು ಆರಾಮಾಗಿ ಫ್ರೀಯಾಗಿ ರಿಲೀಸ್ ಮಾಡಿಸ್ಕೊಂಡು ಹೋಗ್ತೀನಿ. ನಾನು ನನ್ನ ತಾಕತ್ ನಾನು ನೋಡ್ತೀನಿ. ನೀವು ಪ್ರಶ್ನೆ ಮಾಡಿ. ನೀವು ಯಾಕೆ ಪ್ರಶ್ನೆ ಮಾಡ್ತಾರೆ? ನಿಮ್ಮ ಕಾರ್ನ ಯಾಕೆ ಫ್ರೀ ಬಿಡ್ತಾ ಇಲ್ಲ? ಸಾಮಾನ್ಯ ವ್ಯಕ್ತಿ ಪ್ರಶ್ನೆ ಮಾಡೋಕೆ ಬಿಡಲ್ಲ ಸರ್, ಏನು ಮಾಡೋದು ಸರ್? ನಾನು ಹೇಳ್ತಾರೆ, ನೀವು ಪ್ರಶ್ನೆ ಮಾಡ್ಬಿಟ್ಟು ನೀವು ಮುಂದೆ ಹೋಗ್ಬೇಕು ಸರ್. ಏನಾಗ್ಬಿಡುತ್ತೆ ಸರ್? ನೋಡಿ ಸರ್, ನೈಸ್ ಕಂಪ್ನಿನಲ್ಲಿ ನಾನು ಟೋಲ್ ಕಟ್ಟಲ್ಲ, ನನ್ನನ್ನು ಜೈಲ್ಗೆ ಹಾಕ್ಬಿಡ್ತಾರ, ಮರಣದಂಡನೆ ಕೊಟ್ಬಿಡ್ತಾರ, ಇಲ್ಲ ಜೀವಾವಧಿ ಕೊಟ್ಬಿಡ್ತಾರೆ. ನನಗೆ ಆ ಥರ ನಾನು ರೇಪ್ ಮಾಡಿದ್ದೀನ, ಕೊಲೆ ಮಾಡಿದ್ದೀನ, ಮತ್ತೊಂದು ಮಾಡಿದ್ದೀನ, ಮಗದೊಂದು. ಈಗ ನೀವು ಹೋರಾಟಗಾರರು ಮಾಡ್ತೀರಾ, ಸೊ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಫ್ಯಾಮಿಲಿ ಜೊತೆ ಹೋಗ್ತಾ ಇರ್ತೀನಿ. ಸೊ ನಾನು ಆ ಥರ ಪ್ರಶ್ನೆ ಮಾಡಿದ್ರೆ ಏರು ಧ್ವನಿಯಲ್ಲಿ ಮಾತಾಡ್ತಾರೆ ಅಥವಾ ಗುಂಡಾಗಿರಿ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. ನನಗೆ ಅದೆಲ್ಲ ಇಷ್ಟ ಇಲ್ಲ. ಈಗ ಏನು ಮಾಡೋದು? ನಮ್ಮ ಸಾಮಾನ್ಯ ಪ್ರಜೆಗಳಿಗೆ ಏನು ಬದುಕೋದು? ನಾನು ಹೇಳುವಂಥದ್ದು, ನಿಮ್ಗೇನಾದ್ರು ನೈಸ್ ರೋಡಲ್ಲಿ ಬಿಡ್ಲಿಲ್ವಾ, ನೀವೇನು ಕಟ್ಬೇಡಿ, ಗಾಡಿನ ಟೋಲ್ ಹಾಕೊಂಡು ನಿಲ್ಲಿಸ್ಬಿಡಿ ಸರ್. ಆಟೋಮೆಟಿಕಲಿ ಅವರೇ ಪಾಸ್ ಮಾಡಿಸ್ತಾರೆ. ಪ್ರಶ್ನೆ ಮಾಡಿ ಸರ್, ಯಾವೊಂದು ಕಟ್ಕೊಂಡು ನಿಮ್ಗೇನು ಆಗಬೇಕಾಗಿಲ್ಲ ಸರ್. ಏನು ಪೊಲೀಸ್ ಪ್ರೊಟೆಕ್ಷನ್ಸು, ಪೊಲೀಸ್ ಎಲ್ಲ ನೈಸ್ ರೋಡ್ಗೆ ಎಂಟ್ರಿ ಆಗಂಗಿಲ್ಲ, ಪೊಲೀಸ್ ಪ್ರೊಟೆಕ್ಷನ್ ಕೊಡೋದಕ್ಕೂ ಬರೋದಿಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ನಾವು ಹೈಕೋರ್ಟಲ್ಲಿ ಆರ್ಡ್ರ್ ಮಾಡಿಸ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಹಾಕೊಂಡು ಕಲೆಕ್ಷನ್ ಮಾಡ್ಕೊಳ್ಳಿ. ಈ ಥರ ಕೇಸ್ ತಗೊಂಡವರು ಬುಟಲ್ಲಿ ಹೊಡೆದು ಕಳಿಸ್ತಾರೆ ಅಲ್ಲಿಂದ. ಯಾರು ಪ್ರೊಟೆಕ್ಷನ್ ಕೊಡ್ತಾರೆ ಸರ್? ಸರ್ಕಾರದ ಅಗ್ರಿಮೆಂಟ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಮಾಡ್ತಿರೋದೇ ಹಲ್ಕ ಕೆಲಸ, ಮಾಡಿರೋದೇ ಭ್ರಷ್ಟಾಚಾರ, ದೊಡ್ಡ ಭ್ರಷ್ಟಾಚಾರ. ಕೋರ್ಟ್ಕೋಗ್ಬಿಟ್ಟು ಇದೇ ಕೋರ್ಟ್ಕೋಗಿ ಹಾಕಿರೋ ತೆಗೆದು ಹಿಂಗೆ ಬಿಸಾಕ್ತಾರೆ ಡಾಕ್ಯುಮೆಂಟ್ಸ್ನ. ಆಮೇಲೆ ಜನ ಪ್ರಶ್ನೆ ಮಾಡಬೇಕು. ಆಮೇಲೆ ಏನಾಗುತ್ತೆ ಅಂದರೆ, ಕೆಲವೊಬ್ಬರಿಗೆ ಹೈಕೋರ್ಟಲ್ಲಿ ಡೈರೆಕ್ಷನ್ಸ್ ಇಲ್ಲ ಅಂತಾರೆ. ಯಾವತ್ತೂ ಅಷ್ಟೇ ನಾವು ಒಂದು ಮಾತು ಹೇಳ್ತೀನಿ ಕೇಳಿ, ಜನಗಳಿಗೆ ಕೋರ್ಟ್ ಪ್ರೊಸೀಡಿಂಗ್ಸು, ಕೋರ್ಟ್ ಆರ್ಡ್ರ್ ಮೇಲೆ ಅದು ಡಿಫ್ರೆಂಟಾಗಿ ಕಾಣುತ್ತೆ. ಅದು ಅಂದರೆ ಕ್ಲಿಯರ್ ಕಟ್ ಆಗಲ್ಲ. ಆದರೆ ಹಿಂದೆ ಭ್ರಷ್ಟಾಚಾರ ನಡೆದಿದೆಯಲ್ಲ, ಸರ್ಕಾರ ದಯಮಾಡಿ ರಿವ್ಯೂ ಮಾಡಿ ಅಂತ ಹೈಕೋರ್ಟೇ ಕ್ಲೀನಾಗಿ ತನಿಖೆ ಮಾಡಿ ಅಂತ ಹೇಳಿದ್ಮೇಲೆ ತಿರ್ಗಾ ಅಲ್ಲಿ ಕರೆಕ್ಟ್ ಆಗಿದೆ ಅಂತ ಹೇಳೋದಕ್ಕೆ ಇವ್ರು ಯಾರು ಸರ್? ಆಮೇಲೆ ನಾನು ಹೇಳ್ತಾ ಇರೋದು, ಕಟ್ಟಿ ಅಂತ ಎಲ್ಲಿ ಸರ್ ಇದೆ? ಈಗ ರಾಜ್ಯ ಸರ್ಕಾರದ ಆದೇಶ ಇರಬೇಕಲ್ವಾ, ಒಂದು ಆರ್ಡರ್ ಕಾಪಿ ನೋಟಿಫಿಕೇಶನ್ ಇರಬೇಕಲ್ವಾ? ನಾಳೆನೇ ಮಾನ್ಯ ಕರ್ನಾಟಕ ಸರ್ಕಾರ ನೈಸ್ ರೋಡಲ್ಲಿ ತುಂಬ ವಾದ ವಿವಾದಗಳು ಜಾಸ್ತಿ ಇದೆ, ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟಲ್ಲಿ ಬಗೆಹರಿಸೋ ಗಂಟನು ನೀವು ನೈಸ್ ರೋಡಲ್ಲಿ ಟೋಲ್ ಕಟ್ಟಿ ಅಂತ ಒಂದು ನೋಟಿಫಿಕೇಶನ್ ಮಾಡಲಿ, ಅದ್ರ ಮೇಲೆ ಸ್ಟೇ ತಗೊಬರೋಣ. ನಾಳೆ ಸರ್ಕಾರದ ಅಧಿಕೃತ ನೋಟಿಫಿಕೇಶನ್ ಬೇಕು ನನಗೆ. ಮಾನ್ಯ ರಾಜ್ಯ ಸರ್ಕಾರ ಇಷ್ಟೆಲ್ಲ ಲಕ್ಷಾಂತರ ಜನ ಟೋಲ್ ಏನು ಓಡಾಡ್ತಿದ್ದ, ಪ್ರತಿಯೊಬ್ಬರಿಗೂ ಅನ್ಯಾಯ ಆಗ್ತಿದೆ ಅಂತ ಗೊತ್ತು ತಾನೆ. ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಅಂದ್ರೆ ಏನು, ಸರ್ಕಾರ ಜವಾಬ್ದಾರಿ ತಾನೇ ಇದು. ಎರಡರೊಳಗೊಂದು ನೋಟಿಫಿಕೇಶನ್ ಕೊಡಬೇಕು. ಎರಡರಲ್ಲಿ ಒಂದು ಕಟ್ಟಬೇಡಿ, ಇಲ್ಲ ಕಟ್ಟಿ ಅಂತ ಮಾನ್ಯ ಸರ್ಕಾರ ಆದೇಶ ಕೊಡ್ತು ನಾವು ಕಟ್ತೀವಪ್ಪ, ನಮ್ದು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಸರ್ಕಾರಕ್ಕೆ ಮಾನ್ಯ ಕಾನೂನಿಗೆ ನಾವು ತಲೆಯನ್ನ ಬಾಗಬೇಕು. ಮಾನ್ಯ ರಾಜ್ಯ ಸರ್ಕಾರ ಏನು ಮಾಡಬೇಕು, ನಾಳೆನೆ ನೈಸ್ ರೋಡಲ್ಲಿ ಇಷ್ಟೆಲ್ಲ ವಾದ ವಿವಾದಗಳಾಗ್ತಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ಇಲ್ಲ ನೈಸ್ ಕಂಪ್ನಿಗೆ ತೊಂದರೆ ಆಗ್ತಿದೆ, ನಾವು ರಾಜ್ಯ ಸರ್ಕಾರ ಆದೇಶ ಮಾಡೋ ತನಕನೂ ಸಹ ಟೋಲನ್ನು ಕಟ್ಟಿ ಅಂತ ನಾಳೆನೆ ಒಂದು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿ. ಆಗಲ್ವಾ? ಕೊಡೋಕ್ಕಾಗಲ್ಲ. ಅದು ಕೊಡಲ್ಲ. ಯಾಕೆ? ಎಲ್ಲ ಕರಪ್ಟೆಡ್ ಎಲ್ಲ. ಸ್ನೇಹಿತರೆ ನೋಡಿ, ಆ್ಯಕ್ಚುಲಿ ನೋಡಿ, ಸರಿಯಾಗಿ ಹೇಳಿದ್ರು. ಆ್ಯಕ್ಚುಲಿ ಒಂದು ಒಳ್ಳೆ ಪದ ಹೇಳಿದ್ರು. ಈಗ ಅವ್ರದ್ದು ಸರಿನಾ ಅಥವಾ ಹೋರಾಟಗಾರದ್ದು ಸರಿನಾ ಅನ್ನೋ ಪ್ರಶ್ನೆ ನಿಮ್ಗೆ ಇದೆಯಲ್ವಾ? ಸಿಂಪಲ್. ಈಗ ಅವ್ರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಒಂದು ಇವ್ರದೇ ತಪ್ಪು ಅಂದರೆ ಹೋರಾಟಗಾರದೇ ತಪ್ಪು, ಟೋಲ್ ಕಟ್ಬೋದು, ನೈಸ್ ರೋಡಲ್ಲಿ ಆ ಥರ ಕೋರ್ಟಲ್ಲಿ ಯಾವುದೇ ರೀತಿ ಆದೇಶ ಇಲ್ಲ, ಅಲ್ಲೇನು ಅಕ್ರಮ ನಡೆದಿಲ್ಲ ಅನ್ನೋದೇ ಆದರೆ ಇದೆಲ್ಲ ತನಿಖೆ ಆಗಲಿ, ಅಲ್ಲಿವರೆಗೂ ಸಾರ್ವಜನಿಕರು ನೈಸ್ ರೋಡ್ಗೆ ಟೋಲ್ನ ಕಟ್ಟಿ ಅಂತ ಒಂದು ಸರ್ಕಾರದ ಆದೇಶ ಬರಬೇಕು. ಮಾಡಲಿ, ಅಲ್ಲಿವರೆಗೂ ಕಟ್ಟಬೇಡಿ, ಅಲ್ಲಿವರೆಗೂ ನಿಲ್ಲಿಸಿ. ಇದೇನು ತನಿಖೆ ಆಗಲಿ, ತನಿಖೆಯ ನಂತರ ಏನಾಗುತ್ತೆ, ಇದು ಭ್ರಷ್ಟ ಆಗಿದೆಯಾ, ಅಕ್ರಮ ಆಗಿದೆಯಾ, ಅಥವಾ ಏನು ಅಗ್ರಿಮೆಂಟಲ್ಲಿ ಇದೆಯೋ ಅದೆಲ್ಲ ಫುಲ್ಫಿಲ್ ಆಗಿದೆಯಾ, ಅದೆಲ್ಲ ತನಿಖೆ ಆದಮೇಲೆ ಕಟ್ಟಬೇಕಾ ಬೇಡ ಅಂತ ಡಿಸೈಡ್ ಆಗುತ್ತೆ. ಅಲ್ಲಿವರೆಗೂ ನಿಲ್ಲಿಸಿ ಅಂತ ಒಂದು ಆದೇಶ ಕೊಡಬೇಕು. ಎರಡರೊಳಗೊಂದು ಕೊಡಬೇಕು ಸರ್. ಆಮೇಲೆ ನನ್ನ ಹೋರಾಟ ಅಥವಾ ನಮ್ಮಗಳ ಹೋರಾಟ ಏನು ಅಂದರೆ, ಅಗ್ರಿಮೆಂಟು ಬ್ರೀಚ್ ಆಗಿದೆ, ಅನಧಿಕೃತವಾಗಿ ಭೂ ಬ್ಯಾಂಕನ್ನು ಮಾಡಿದ್ದಾರೆ, ಅನಧಿಕೃತವಾಗಿ ಅತಿ ದೊಡ್ಡ ಮಟ್ಟದಾಗಿ ಟೋಲನ್ನು ಸಂಗ್ರಹ ಮಾಡಿದ್ದಾರೆ, ಸರ್ಕಾರದ ಯಾವುದೇ ಆದೇಶ ಇಲ್ಲದೆ ಟೋಲನ್ನು ಪರಿಷ್ಕರಣೆ ಮಾಡಿದ್ದಾರೆ ದರವನ್ನು. ಇದನ್ನೇ ಹೈಕೋರ್ಟ್ ಹೇಳಿರುವಂಥದ್ದು. ನಾನು ಹೇಳುವಂಥದ್ದು, ಟೋಲನ್ನು ಈಗಲೇ ನಿಲ್ಲಿಸ್ಬಿಡಿ, ಜನಸಾಮಾನ್ಯರಿಗೆ ಒಳ್ಳೆಯದಾಗುತ್ತೆ. ಒಂದು ಎನ್ಕ್ವೈರಿ ಕಮಿಟಿ ರೆಡಿ ಮಾಡಿ. ಅಕಸ್ಮಾತ್ ಏನಾರು ಹೌದಪ್ಪ ಇನ್ನೂ ಅವನು ಹಾಕಿರೋ ಬಂಡವಾಳಕ್ಕೆ
ಇನ್ನೂ ಒಂದು ಸ್ವಲ್ಪ ಕಲೆಕ್ಷನ್ ಮಾಡಬೇಕು ಅಂದ್ರೆ 1-3 ತಿಂಗಳು 6 ತಿಂಗಳು ಟೈಮ್ ಕೊಡಿ, ಆಯಿತು. ಅದನ್ನು ನೀವು ಮಾನ್ಯ ರಾಜ್ಯ ಸರ್ಕಾರ ಈ ದಿನದಿಂದ, ಹೌದಪ್ಪ ಇವತ್ತೆಷ್ಟು 19ನೇ ತಾರೀಕು, 19/8ರಿಂದ 19-20-27 ಗಂಟೆ ಬಿಟ್ಟುಬಿಡಿ, ಆಯಿತು. ನೀವೆಲ್ಲ ಅದನ್ನು ನಿಮ್ಮ ಕಮಿಟಿ ಕ್ಲೀನಾಗಿ ಒಂದು ನಿರ್ಧಾರವನ್ನು ಮಾಡಿದ ಒಂದು ಅಧಿಸೂಚನೆಯನ್ನು ಹೊರಡಿಸದೆ ಸಾರ್ವಜನಿಕರನ್ನ ನೀವು ಮಂಗ ಮಾಡ್ಕೊಂಡು ಯಾರೋ ಒಬ್ಬ ಪ್ರಭಾವಿಗೆ ಲೂಟಿ ಮಾಡೋದಕ್ಕೆ ಹಿಂಗೆ ಬಿಟ್ಬಿಟ್ರೆ ಕೊನೆಯದಾಗಿ ಸಫರ್ ಪಡುವಂಥದ್ದು ಗ್ರಾಹಕರು ಅಂದರೆ ನಾವೇ. ನಾನು ಹೇಳುವಂಥದ್ದು ನಿಲ್ಲಿಸ್ಬಿಡಿ. ಹೈಕೋರ್ಟ್ ಏನಾದ್ರು ಅಕಸ್ಮಾತ್ ಏನಾರು ಇನ್ನೊಂದು 3 ತಿಂಗಳು 6 ತಿಂಗಳು 1 ವರ್ಷ ಕಲೆಕ್ಷನ್ ಮಾಡ್ಕೊಬಿಟ್ಟ, ಹೈಕೋರ್ಟು ಇದು ಇಲ್ಲಿಗಲ್ಲು ನಿಲ್ಲಿಸ್ಬಿಡಿ ಅಂತ ಆರ್ಡರ್ ಮಾಡ್ತು. ಇವತ್ತಿಂದ ಅಲ್ಲಿ ಗಂಟ ಕಲೆಕ್ಷನ್ ಆಗಿರೋದ್ರಲ್ಲಿ 20% ಲೀಗಲ್ ಕೊಡ್ತಾನೆ, 80% ತಿರ್ಗಾ ತಗೊಂಡು ಮನೇಲಿ ಮಡಿಕತ್ತಾನ ಅವನು. ಅದನ್ನ ತಿರ್ಗಾ ವಾಪಸ್ ಇಸ್ಕೊಳಕ್ಕಾಗ್ತದ? ಈಗ ಕೊಡಿಸ್ತಾರ ಅವರೆಲ್ಲವ. ಈಗ ಬ್ರದರು ಇಲ್ಲಿ ಹೈಕೋರ್ಟ್ ಅಲ್ಲಿ ಆಡಿರೋದು 1 ವರ್ಷಕ್ಕೆ ಬರೀ 200-219 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ ಯಾರೋ ಬೋಗಸ್ ಆಡಿಟ್ನ ಕೊಡ್ತಾರೆ. ಅದಕ್ಕೆ ಮನೆ ಹೈಕೋರ್ಟ್ ಹೇಳೋದು ಎಕ್ಸ್ಪರ್ಟ್ಸ್ಗಳ ಹತ್ರ ಆಡಿಟ್ ಮಾಡಿಸಿ ಅಂತ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಮಾಡಿ ಕೆಲಸನ ನೀವು ಅಂತ. ಅದರಲ್ಲಿ ವರ್ಷಕ್ಕೆ ಯಾರು 200-219 ಕೋಟಿ ಕಲೆಕ್ಷನ್ ಆಗುತ್ತೆ ಯಾರಿಗೂ ಗೊತ್ತಾಗಲ್ಲ. 1 ತಿಂಗಳಿಗೆ ಆಗ್ತದಲ್ಲಿ ಲಕ್ಷಾಂತರ ವೆಹಿಕಲ್ಗಳು ಪಾಸ್ ಆಗ್ತದೆ. 1000 ಕೋಟಿ, 40,000, 50,000 ಕೋಟಿ ಅಪ್ರಾಕ್ಸಿಮೇಟ್ ಲೂಟಿ ಮಾಡದೇ ಇರುವಂಥದ್ದು ನೈಸ್ ರೋಡ್. ಅದು ಇಂಥವನ್ನ ಈ ಕೂಡಲೇ ತಡೆ ಹಿಡಿಬೇಕು. ಈ ಕೂಡಲೇ ಯಾರು ಟೋಲ್ ಕಟ್ತಿರೋದಕ್ಕೆ ಮಾನ್ಯ ಸರ್ಕಾರ ಆದೇಶವನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸರ್, ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಬೇಡ್ಕೊಳ್ಳೋದೇನಪ್ಪ ಅಂತಂದರೆ, ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಎಷ್ಟೆಷ್ಟೋ ಭಾಗ್ಯಗಳನ್ನು ಕೊಟ್ಟಿದ್ದೀರಾ ಕಾಂಗ್ರೆಸ್ ಸರ್ಕಾರ, ಎಂತೆಂಥದೋ ಭಾಗ್ಯಗಳನ್ನು ಕೊಟ್ಟಿದೆ, ಸ್ತ್ರೀ ಶಕ್ತಿ ಭಾಗ್ಯ, ಏನೇನೋ ಭಾಗ್ಯ ಕೊಟ್ಟಿದೆ. ಅದ್ರ ಜೊತೆಗೆ ಈ ವಿಷಯದಲ್ಲಿ ನೀವು ಇದನ್ನೇನು ಹೈಕೋರ್ಟ್ ಆದೇಶ ಇದೆಯೋ ಅದನ್ನು ನೀಟಾಗಿ ನೋಡಿಕೊಂಡು ಅವ್ರು ಹೇಳ್ದಂಗೆ ಯಾವ್ದಾದ್ರು ಒಂದು ಡಿಸಿಷನ್ ಕೊಡಿ. ಇದು ಕೊಟ್ಟರೆ ನಿಮ್ಮನ್ನು ನೆನೆಸ್ಕೋತಾರೆ. ಯಾಕೆಂದರೆ ನೀವು ಪ್ರಜಾಪ್ರಭುತ್ವದಲ್ಲಿ ನಾಯಕರಾಗಿ ಬದುಕ್ತಾ ಇದ್ದೀರಾ. ಯಾಕೆಂದರೆ ಪ್ರಜೆಗಳಿಗೆ ಅನ್ಯಾಯ ಆಗ್ತಿದೆ ಅಂದರೆ ಸುಮ್ಮನೆ ಇವ್ರು ಹೊಡೆದಾಡ್ಕೊಳ್ಳಿ ಅಂದ್ಕೊಂಡು ಬಿಟ್ಕೊಂಡು ಸುಮ್ಮನೆ ನೋಡೋದಲ್ಲ. ಏನಾದ್ರು ಒಂದು ಡಿಸಿಷನ್ ಕೊಡಿ. ಇಲ್ಲ ಟೋಲ್ ಕಟ್ಬೋದು ಅಂತ ನೀವು ಸರ್ಕಾರದಿಂದ ಕೊಡೋಕ್ಕಾದ್ರೆ ಕೊಟ್ಬಿಡಿ. ಹೌದು ಸರ್, ಸರ್ಕಾರ ಕೊಡಲೇಬೇಕು. ಸರ್ಕಾರ ಕೊಡಲಿ, ಇಲ್ಲ ಮಾನ್ಯ ಕಮಿಷನರ್ ಕೊಡಲಿ, ಇಲ್ಲ ಮಾನ್ಯ DC ಸಾಹೇಬರು ಕೊಡಲಿ. ಯಾರೋ ಒಬ್ರು ನಮ್ಮ ಸಮಾಜದಲ್ಲಿ ಏನು ಆಫೀಸರ್ಗಳು ಚೀಫ್ ಸೆಕ್ರೆಟರಿ ಆಫೀಸಿಂದ ಹೊರಸ್ಲಿ ಒಂದು ನೋಟಿಫಿಕೇಶನ್ ಕೊಡೋಣ. ಯಾಕಿದ್ದಾರೆ ಚೀಫ್ ಸೆಕ್ರೆಟರಿಗಳು, ಮಿನಿಸ್ಟರ್ ಲೆವೆಲ್, PW ಮಿನಿಸ್ಟರ್ಗಳು, ರಸ್ತೆ ಸಾರಿಗೆ ನಿಗಮ, ಏನಕ್ಕಿದೆ ಅವೆಲ್ಲ? ಈ ಜನಗಳನ್ನೆಲ್ಲ ದರೋಡೆ ಮಾಡ್ಕೊಂಡು ಎಷ್ಟು ಕೋಟಿ ಬೇಕಾದ್ರೂ ಲೂಟಿ ಮಾಡಲಿ ಅಂತ ಬಿಟ್ಬಿಟ್ರೆ ನಮ್ಮನೆ ಸರ್ ಹಾಳಾಗೋಗೋದಿಲ್ಲ. ನಮ್ಮನೆಗಳು ಹಾಳಾಗೋಗಿ ಯಾವನೋ ಒಬ್ಬ ಉದ್ಧಾರ ಆಗ್ತಾನೆ. ನೀವ್ಯಾಕಂತ ಅವಿವೇಕಿಗಳಿಗೆ, ಅವನೊಬ್ಬ ಭ್ರಷ್ಟಾಚಾರಿಗೆ ಯಾಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ? ನಾನು ಹೇಳುವಂಥದ್ದು, ರಾಜ್ಯ ಸರ್ಕಾರ ಒಂದು ನೋಟಿಫಿಕೇಶನ್ ಕೊಡೋ ಗಂಟನೂ ಕೂಡ ಇಲ್ಲಿ ಸಾರ್ವಜನಿಕರ ಗದ್ದಲಗಳಂತೂ ನಿಲ್ಲಲ್ಲ. ಇಲ್ಲಿ ಅದನ್ನು ಈ ಒಂದು ಹೋರಾಟವನ್ನು ನಾವು ಒಂಚೂರು ಕೈ ಬಿಡ್ತೀವಿ ಅಂದರೆ ನನಗೊಂಚೂರು ಅದು ಆರ್ಡರ್ ಶೀಟ್ ಬೇಕೇ ಬೇಕು. ಕೋರ್ಟಿಂದ ಆರ್ಡರ್ ಶೀಟ್ ತಗೊಬಂದು, ಇಲ್ಲ ನೀವೇ ಒಬ್ರು ಸ್ಟೇ ಮಾಡಿಸ್ಬೋದಲ್ಲ. ರಾಜ್ಯ ಇಲ್ಲಿ ಸಾರ್ವಜನಿಕರು ಲೂಟಿ ಮಾಡ್ತಾವ್ರೆ ಅಂದರೆ ಯಾರೋ ಹೋಗಿ PLಗಳು ಹಾಕೋದಲ್ಲ. ಸರ್ಕಾರ ಏನು ದನ ಕಾಯಕೈತೇನ್ರಿ ಸರ್ಕಾರ? ಅಡ್ವೊಕೇಟ್ ಜನರಲ್ ಇನ್ಯಾಕ್ರಿ ಇರ್ತಾರೆ? ಸರ್ಕಾರವನ್ನು ಪ್ರತಿನಿಧಿಸೋಕ್ಕೆ ಅಲ್ವೇನ್ರಿ ಅಡ್ವೊಕೇಟ್ ಜನರಲ್ ಇರುವಂಥದ್ದು. ನೀವೇ ಯಾಕೆ ಸ್ಟೇ ತರಬಾರ್ದು? ಮೊನ್ನೆ ರಾಜ್ಯ ಸರ್ಕಾರ ಇಷ್ಟೆಲ್ಲ ಅಕ್ರಮ ಆಗ್ತಿದೆ, ನಾವು ಯಾವುದೇ ಕಾರಣಕ್ಕೂ ಆದೇಶ ಮಾಡಿಲ್ಲ ಟೋಲ್ ವಸೂಲಿ ಮಾಡಿ ಅಂತ. ನಾವು ಆದೇಶನೇ ಕೊಟ್ಟಿಲ್ಲ. ಇಲ್ಲಿಗಲ್ ಆಗಿ ನೈಸ್ ಕಂಪ್ನಿಯವ್ರು ಟೋಲ್ ವಸೂಲಿ ಮಾಡ್ತಾವ್ರೆ ಅಂದ್ಬಿಟ್ಟು ನಾಳೆನೇ ಹೈಕೋರ್ಟಲ್ಲಿ ನಿಲ್ಲಿಸ್ಬಿಡಿ, ಸ್ಟೇ ಮಾಡಿಸ್ಬಿಡಿ. ಇದು ಸರ್ಕಾರದ ಜವಾಬ್ದಾರಿ, ಇದು ಒಬ್ಬ ಸಾಮಾನ್ಯ ನಾಗರಿಕರ ಜವಾಬ್ದಾರಿ ಅಲ್ಲ. ಯಾಕೆ ಮಾಡ್ತಾರೆ? ನಾವು ನೇಮಕ ಮಾಡಿ ಅಧಿಕಾರ ಕೊಟ್ಟು ಕೂರಿಸಿರುವಂಥ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದು. ಸ್ಟೇ ಮಾಡಕ್ಕೆ ಹೇಳ್ರಿ. ಅದೇನು ಫ್ರೀಯಾಗಿ ಹೋಗ್ತದ? ಸರ್ಕಾರ ದುಡ್ಡುಗಳಿರ್ತದೆ, ಅಡ್ವೊಕೇಟ್ನ ನೇಮಿಸ್ಕೋತಾರೆ, ಇಮ್ಮಿಡಿಯೇಟ್ ಸ್ಟೇ ಆಗುತ್ತದೆ. ಯಾರಪ್ಪನ ಮನೆ ದುಡ್ಡೇನು ಕೊಡಲ್ಲ ಅಡ್ವೊಕೇಟ್ಸ್ಗಳಿಗಲ್ಲಿ. ಇಮ್ಮಿಡಿಯೇಟ್ ಸ್ಟೇ ಮಾಡಿಸ್ಬೋದಲ್ಲ, ಯಾಕೆ ಮಾಡ್ತಾರೆ? ಈಗ ನನಗೆ ಒಂದು ಅಗ್ರಿಮೆಂಟ್ಸು, ಪ್ರತಿಯೊಂದು ವರದಿಗಳು ನನ್ನ ಕೈಗೆ ಸಿಕ್ಬಿಟ್ರೆ ನಾನೇ ಸ್ಟೇಗೆ ಹಾಕ್ತೀನಿ. ಕೊಡಲ್ಲ ಅವರು, ಯಾವ RT ಹಾಕರು ಕೊಡಲ್ಲ, ಏನು ಮಾಡೋದು ಕೊಡಲ್ಲ. ಎಲ್ಲ ನತದೃಷ್ಟ ಭ್ರಷ್ಟಾಚಾರಿಗಳೇ ಅಲ್ವಾ ಇರೋದಲ್ಲಿ. ಕೊಡಲ್ಲ ನಮಗೆ. ನಾನು ಕೊಟ್ಟಿರೋ ನಾನು ಯಾವತ್ತೋ PL ಹಾಕ್ಬಿಡ್ತಿದ್ದೆ, ಸ್ಟೇ ಮಾಡಿಸ್ಬಿಡ್ತಿದ್ದೆ. ಮಾನ್ಯ ರಾಜ್ಯ ಸರ್ಕಾರದ ಕೈ ಇರ್ತದಲ್ಲಿ ಒಂದೊಂದು ಪೇಪರು ಇರುತ್ತೆ, ಅಲ್ಲಿ ತಗೊಂಡು ಡಾಕ್ಯುಮೆಂಟ್ಸ್ ನಾಳೆನೇ ಬೇಕಾದ್ರೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡುವಂಥದ್ದು, ರಾಜ್ಯ ಸರ್ಕಾರ ನಂಗೆ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ಲಿ, ನಾನು ಇಮ್ಮಿಡಿಯೇಟ್ 24 hours ಸ್ಟೇ ತರಲಿಲ್ಲ ಅಂತ ಕೇಳಿ ನಾನು. ಸರ್, ಈಗ ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನನಗೊಂದು ನೆನಪಾಗ್ತಿದೆ. ಏನಂದರೆ, ಇದನ್ನ ಇಲ್ಲಿ ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಬಟ್ ಉಪೇಂದ್ರ ಅವರು ಒಂದು ಮಾತು ಹೇಳಿದರು. ಒಬ್ಬ ವ್ಯಕ್ತಿನ ಬೆಳೆಸಿ 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 ಹೆಂಗೆ ಆಗ್ತಾರೆ ಆ ವ್ಯಕ್ತಿಗಳು ಅಂತಂದರೆ ನೆಕ್ಸ್ಟ್ ನೀವು ಅವ್ರನ್ನ ಟಚ್ಚು ಮಾಡೋಕ್ಕಾಗಲ್ಲ. ಹೌದು, ಸತ್ಯ. ಈಗ ಉಪೇಂದ್ರ ಪ್ರಜಾಕೀಯದಲ್ಲಿ ಒಂದು ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿನ ಬೆಳೆಸ್ತಿದ್ದೀರಾ, ಬೆಳೆಸಿ ಅಣ್ಣ 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 ಅಂದ್ಕೊಂಡು ಬೆಳೆಸಿ ಬೆಳೆಸಿ ಅವ್ರನ್ನ ನೀವು ಪ್ರಶ್ನೆನೇ ಮಾಡೋಕ್ಕಾಗಲ್ಲ. ಆ ಲೆವೆಲೇ ಬೆಳ್ಕೊಂಡು ಹೋಗಿರ್ತಾರೆ, ನೀವು ಟಚ್ಚು ಮಾಡೋಕ್ಕಾಗಲ್ಲ. ಸೊ ಅದು ಖಂಡಿತ ಈಗ ಆಲ್ರೆಡಿ ಪ್ರೆಸೆಂಟ್ ಆಗೋಗಿದೆ. ಸೊ ನೀವೆಲ್ಲಿವರೆಗೂ ಎಚ್ಚೆತ್ಕೊಳಲ್ವೋ, ನೀವೆಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ, ಅಲ್ಲಿವರೆಗೂ ಇದೆಲ್ಲ ನಡೀತಾನೆ ಇರುತ್ತೆ. ಇದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು ಸರ್, ಅಷ್ಟೇ. ನಂದಷ್ಟೇ. ಓಕೆ ಸರ್, ಫೈನಲ್ ಆಗಿ ಜನಗಳಿಗೆ ಏನು ಹೇಳಕ್ಕೆ ಸರ್? ನಾನು ಹೇಳೋವಂಥದ್ದು,
ಅಲ್ಲಿ ಆರ್ಡ್ರ್ ಇದೆ. ನಾನು ಹೇಳುವಂಥದ್ದು ಅವ್ರ ಹತ್ರ ಕಟ್ಟಿಸ್ಕೋಬೇಕು ಅಂತ ಆರ್ಡ್ರ್ ಇಲ್ಲ. ಹೈಕೋರ್ಟು ದೊಡ್ಡ ಭ್ರಷ್ಟಾಚಾರ ನಡೆದೋಗಿದೆ, ಅದ್ರ ವಿರುದ್ಧ ಎನ್ಕ್ವೈರಿ ಮಾಡಿ ಅಂತ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆರ್ಡ್ರ್ ಮಾಡಿದ ಮೇಲೆ ಅಲ್ಲಿ ಭ್ರಷ್ಟಾಚಾರ ನಡೆದಿರುವಂಥದ್ದು ಸತ್ಯ. ಇದನ್ನು ಸಾರ್ವಜನಿಕರು ಮನೆಗಣ್ಕೋಬೇಕು. ಆಮೇಲೆ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಹೆಂಗೆ ಗೊತ್ತಾ, ಮಾನ್ಯ ಹೈಕೋರ್ಟ್ ಡೈರೆಕ್ಷನ್ನು ಟೋಲನ್ನು ಕಲೆಕ್ಷನ್ ಮಾಡಿ ಅಂತ ಅವನ್ನ ಹೈಕೋರ್ಟ್ ಡೈರೆಕ್ಷನ್ ಕೇಳಿ, ಟೋಲ್ ಕಲೆಕ್ಟ್ ಮಾಡಿ ಅಂತ ಟೋಲ್ ಕಲೆಕ್ಷನ್ ಮಾಡಿ ಅಂತ ಹೈಕೋರ್ಟ್ ಡೈರೆಕ್ಷನ್ ತಗೋಬಪ್ಪ, ನಾವು ಕಟ್ತೀವಿ. ಇಲ್ಲ ಮಾನ್ಯ ಸರ್ಕಾರದ ನಿಗಮನ ಮಂಡಳಿಗಳು ಅಥವಾ ಚೀಫ್ ಸೆಕ್ರೆಟರಿ ಆಫೀಸಿಂದನೋ ಮಾನ್ಯ ಸರ್ಕಾರದಿಂದ ಬಂದಿರುವಂಥ ಒಂದು ಅಧಿಸೂಚನೆ ಕೊಡ್ರಪ್ಪ, ಗೆಜೆಟ್ ನೋಟಿಫಿಕೇಶನ್ ಕೊಡ್ರಪ್ಪ ಅಂತ ನೀವು ಕೇಳಿ. ಅದನ್ನೇ ನೈಸ್ ಕಂಪ್ನಿ ಹಾಕ್ಬೇಕಲ್ವಾ. ಅಧಿಕೃತ ಅಧಿಸೂಚನೆನೋ ಗೆಜೆಟ್ ನೋಟಿಫಿಕೇಶನೋ ಮೊನ್ನೆ ಹೈಕೋರ್ಟ್ದಲ್ಲೋ ಟೋಲ್ ಕಲೆಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ತಗೊಬಂದ್ಬಿಟ್ಟು ನಾವು ಕಟ್ತೀವಿ. ನಿನ್ನ ಹತ್ರನೇ ಕಟ್ಸ್ಕೊಳಕ್ಕೆ ನಿನ್ನ ಹತ್ರನೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಂದಮೇಲೆ ಕಟ್ಸ್ಬಾರ್ದು ಅಂತ ಕೇಳೋದಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕೇಳ್ತಾನೆ ಅವನು. ಇಂಥ ಭ್ರಷ್ಟಾಚಾರಿಗಳ ವಿರುದ್ಧ ನಾವೆಲ್ಲ ಇವತ್ತು ಸಂಘಟಿತರಾಗಿ ಹೋರಾಟ ಮಾಡುವಂಥದ್ದು ಮತ್ತು ಪ್ರಶ್ನೆ ಮಾಡುವಂಥ ಮನೋಭಾವವನ್ನು ಪ್ರತಿಯೊಬ್ಬ ಪ್ರಜೆಗಳು ಬೆಳೆಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಆಮೇಲೆ ಯಾವುದೇ ಒಂದು ವಿಚಾರ ಆಗಲಿ, ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಲಿ, ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಂತ ನಾವು ಹೋರಾಟ ಮಾಡೋದಲ್ಲ. ಅಲ್ಲಿ ಸತ್ಯ ಮತ್ತು ಅಸತ್ಯತೆಗಳ ಬಗ್ಗೆ ಅವಲೋಕನ ಮಾಡುವಂಥ ತಲೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಬುದ್ಧಿಶಕ್ತಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ನೆನ್ನೆಯಿಂದನೂ ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದು ಯಾರೋ ಒಬ್ಬ ಹುಡುಗ ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ದ ಗೊತ್ತಾ, ಸೂಪರಾಗಿ ಪ್ರಶ್ನೆ ಮಾಡ್ದ, ಬಿಟ್ಟು ಕಳಿಸಿದ್ರು ಅವ್ರನ್ನ. ಹಂಗೆ ಏನಾಗುತ್ತೆ ಅಂದರೆ, ಪ್ರಶ್ನೆ ಮಾಡುವಂಥ ವ್ಯಕ್ತಿಗಳು ಕರೆಕ್ಟಾಗಿರಬೇಕು. ತಲೆಯಲ್ಲಿ ಒಂಚೂರು ವಿದ್ಯೆ ತಿಳ್ಕೊಂಡು ನೀವು ಒಳ್ಳೆ ಧೈರ್ಯಶಾಲಿಯಾಗಿ ಒಂದು ಪ್ರಶ್ನೆಯನ್ನು ಮಾಡಿದ್ರೆ ಖಂಡಿತವಾಗೂ ನೀವು ಟೋಲ್ ಪಾಸ್ ಆಗುತ್ತೆ, ಟೋಲ್ ಫ್ರೀ ಆಗುತ್ತೆ. ಅದು ಸರ್ ಒಳ್ಳೇದಾಗಲಿ ಸರ್, ನಿಮ್ಮ ಥರ ಧೈರ್ಯ ಎಲ್ರಿಗೂ ಬರಲಿ. ಸೊ ಈ ಥರ ಸಮಾಜಮುಖಿ ಕೆಲಸಗಳು ಅಂದರೆ ಜನಗಳಿಗೆ ಧೈರ್ಯ ತುಂಬುವಂಥ ಕೆಲಸ, ಈ ಥರ ಏನು ಅಕ್ರಮಗಳು ನಡೀತು ಅಲ್ಲಿ ಎಲ್ಲ ಕಡೆ ಇದ್ದೇ ಇರ್ತೀರಿ. ಸೊ ಒಳ್ಳೇದಾಗಲಿ ಸರ್. ಆದಷ್ಟು ಇದರಿಂದ ಎಲ್ರಿಗೂ ಅನುಕೂಲ ಆಗೋ ಥರ ಟೋಲ್ ಮುಕ್ತ ನೈಸ್ ರೋಡ್ ಆಗಲಿ ಸರ್. ಟೋಲನ್ನು ಫ್ರೀ ಮಾಡೋವರೆಗೂ ಸಹ ನನ್ನ ಹೋರಾಟವನ್ನು ನಾನು ಹಿಂತಗೊಳ್ಳಲ್ಲ, ನಾನು ಬಿಡೋನು ಅಲ್ಲ.